ಒಂದು ವೇಳೆ ಶಿಕ್ಷಣದ ಸೌಲಭ್ಯ ಸಿಕ್ಕಿದ್ರೆ ಅವರು ಇವತ್ತು ಲಿಖಿತದಲ್ಲಿ ಬರೆದಿರ್ತಿದ್ರು, ಅವ್ರು ಏನು ಹೇಳಬೇಕು ಅದನ್ನು. ಆದರೆ ಬಾಬಾ ಸಾಹೇಬ್ ಅವರಿಗೆ ಆ ಒಂದು ಅವಕಾಶ ಸಿಕ್ತು. ಅವರು ಹಲವಾರು ಡಿಗ್ರಿಗಳನ್ನು ಮಾಡಿದರು, ಅರ್ಥಶಾಸ್ತ್ರವನ್ನು ಕಲಿತು, ಸಮಾಜಶಾಸ್ತ್ರವನ್ನು ಬೇರೆ ಬೇರೆ ದೇಶ ವಿದೇಶಗಳ ಯೂನಿವರ್ಸಿಟಿಗಳಲ್ಲಿ ಕಲಿತು ಅವರು ಈ ದೇಶದ ಜನತೆಗೆ ಏನನ್ನು ಕೊಡಬೇಕು ಅನ್ನುವಂಥದ್ದನ್ನು ತೀರ್ಮಾನ ಮಾಡಿದರು. ಅಂಥ ಒಂದು ಅವಕಾಶ ಇವತ್ತು ನಮ್ಮ ಸಂತ ಸೇವಾಲಾಲರಿಗೆ ಸಿಕ್ಕಿದ್ರೂ ಕೂಡ ಈಗಿನ ಪೀಳಿಗೆಗೆ ಸಿಗಬೇಕಾಗಿದೆ. ನಾವು ಕಲಿಬೇಕಾಗಿರೋದಷ್ಟೇ ಹೆಚ್ಚಿನ ಶಿಕ್ಷಣವನ್ನು ಪಡಿಬೇಕು, ಸಂಘಟನೆ ಮಾಡಬೇಕು. ಅದು 3 ವಿಷಯ ಹೇಳಿದ್ದಾರೆ ಅವರು. ಮೊದಲು ಸಂಘಟನೆ ಅಂದಿಲ್ಲ, ಮೊದಲು ಶಿಕ್ಷಣ, ಆಮೇಲೆ ಸಂಘಟನೆ, ಆಮೇಲೆ ಹೋರಾಟ. ಯಾಕೆ ಅಂದರೆ ಶಿಕ್ಷಣ ಇಲ್ಲದೆ ನೀವೇನು ಮಾಡ್ತೀವಿ? ಹೋರಾಟ ಮಾಡೋದಂದ್ರೆ ಏನು? ಬಹಳ ಜನ ಏನು ಮಾಡ್ತಾರೆ ಅಂದರೆ ಅಲ್ಲಿ ಹೋಗಿ ಕೂತ್ಕೊಂಡ್ಮೇಲೆ ಏನು ಹೋರಾಟ ಮಾಡೋದು ಅಂತ ಆಲೋಚನೆ ಮಾಡ್ತಾರೆ. ಹಾಗಲ್ಲ, ನಮಗೆ ಅನ್ಯಾಯ ಆದಾಗ, ಸಂವಿಧಾನಕ್ಕೆ ಧಕ್ಕೆ ಆದಾಗ ನಾವು ಆ ಹೋರಾಟವನ್ನು ಕೈಗೊಳ್ಳಬೇಕು. ಆದರೆ ಆ ಹೋರಾಟ ವಿವೇಕಯುತವಾಗಿರಬೇಕು. ಇವತ್ತು ಸ್ವಾಮೀಜಿಗಳು, ಮಠ ಮಂದಿರಗಳು ಎಲ್ಲರೂ ಕೂಡ ಈ ದೇಶದಲ್ಲಿ ಬದುಕು ಹಕ್ಕಿದೆ, ಧಾರ್ಮಿಕ ಹಕ್ಕಿದೆ. ಆದರೆ ಇದರಲ್ಲಿ ಪ್ರಯಾಗ, ಅಯೋಧ್ಯ ಇದರಲ್ಲಿ ಕುಂಭಮೇಳದಲ್ಲಿ ಅಷ್ಟೊಂದು ಜನ ಸತ್ರು. ಆ ಸಾವಿನ ಮಾತು ಒಂದು ಕಡೆ. ಆಮೇಲೆ ಆ ನೀರು ಎಷ್ಟು ಮಲಿನ ಆಗಿದೆ ಅಂದರೆ, ನೀವು ಒಂದು ನದಿಯಲ್ಲಿ ಒಬ್ಬರೋ ಇಬ್ಬರೋ 10 ಜನನೋ 50 ಜನನೋ ಸ್ನಾನ ಮಾಡಿದರೆ ಸರಿ. ಕೋಟಿ ಕೋಟಿ ಜನಗಳು ಒಂದೇ ಸಾರಿ ಸ್ನಾನ ಮಾಡಿದಾಗ ಆ ನದಿಗಳು ಪವಿತ್ರವಾಗಿರೋದಿಲ್ಲ, ಅಪವಿತ್ರವಾಗ್ತವೆ. ಅವು ಮಲಮೂತ್ರಗಳಿಂದ ತುಂಬಿ ಗಟಾರಾಗಿದ್ದಾವೆ. ಅದನ್ನು ಕೂಡ ನಾವು, ಅದು ಸೈನ್ಸ್ ಅನ್ನೋದು. ಅಂಥ ಒಂದು ವೈಚಾರಿಕತೆ ನಮ್ಮಲ್ಲಿ ಇರಬೇಕಾಗತ್ತೆ. ಧಾರ್ಮಿಕತನಕ್ಕೆ ನಾವು ದೂಷಣೆ ಮಾಡೋದಿಲ್ಲ, ಆದರೆ ಧಾರ್ಮಿಕವಾಗಿ ನಾವು ನಡ್ಕೊಂಡಾಗ ಅದರ ಫಲ ಏನಾಗುತ್ತೆ? ಒಬ್ರು ಹೇಳ್ತಾರೆ, ಗಂಗಾ ಮಾತಾ ಕಭಿ ನಹಿ ಮಲಿನ ಹೋತಿ. ಗಂಗಾ ಮಾತಾ ಅರ್ಧಿಸಾರ ನೀರದು ಶುದ್ಧವಾದ ನೀರು, ಅದು ಇಲ್ಲದೆ ನಾವು ಬದುಕೋಕ್ಕೆ ಸಾಧ್ಯ ಆಗೋದಿಲ್ಲ. ನಾವು ರಕ್ಷಣೆ ಮಾಡಿದ್ರೆ ನಮ್ಮನ್ನ ಗಂಗಾ ಮಾತೆ ರಕ್ಷಣೆ ಮಾಡ್ತಾಳೆ. ನಾವು ಪರಿಸರವನ್ನ ರಕ್ಷಣೆ ಮಾಡಿದ್ರೆ ಪರಿಸರ ನಮ್ಮನ್ನ ರಕ್ಷಣೆ ಮಾಡುತ್ತೆ. ಇಲ್ಲಿ ಒಂದಕ್ಕೊಂದು ಲಿಂಕ್ ಇದೆ. ನಾನು ಮಾಡೋದೆಲ್ಲ ಮಾಡ್ತೀನಿ, ಮರಳುಗಾಟಿಕೆ ಮಾಡ್ತೀನಿ, ಎಲ್ಲ ದಂಧೆನೂ ಮಾಡ್ತೀನಿ, ಪರಿಸರ ಚೆನ್ನಾಗಿರ್ಲಿ ಅಂದ್ರೆ ಆಗಲ್ಲ. ಮರಗಳು ಕಡಿಬಾರ್ದು. ಇವೆಲ್ಲವೂ ಕೂಡ ಯಾಕೆ ಹೇಳ್ತಾರೆ ಅಂದರೆ, ನಾವು ನಮ್ಮಿಂದ ಭೂಮಿ ಬಯಸುತ್ತೆ, ಭೂಮಿಯಿಂದ ನಾವು ಬಯಸ್ತೀವಿ. ಇವೆಲ್ಲವನ್ನ ಕೂಡ ತಿಳಿ ಹೇಳುವಂಥ ಕೆಲಸವನ್ನ ನಮ್ಮ ಪೂರ್ವಿಕರು ಮಾಡಿದ್ದಾರೆ. ಅದು ಬೇರೆ ಬೇರೆ ರೂಪದಲ್ಲಿ ಮಾಡಿದ್ದಾರೆ. ಬಾಬಾ